ಹಾಯ್, ಇವತ್ತಿನ ವಿಡಿಯೋದಲ್ಲಿ ಒಂದು ಫೋಟೋಗ್ರಫಿ ಟಾಪಿಕ್ ಬಗ್ಗೆ ಹೇಳ್ತಿದ್ದೀನಿ. ನೀವು ಏನಾದರೂ ಒಂದು ಫೋಟೋ ತೊಗೊಂಡಿದ್ರೆ ಆ ಫೋಟೋ ಸಿಂಪಲ್ ಆಗಿರುತ್ತೆ. ನೀವು ಆ ಫೋಟೋನ ಏನೋ ಒಂದು ಬ್ಯಾಕ್ಗ್ರೌಂಡ್ ಡಿಸೈನ್ ಅಥವಾ ಆ ಫೋಟೋ ಎಡಿಟ್ನ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ, ಅದು ಯಾವುದು ನಿಮಗೆ ಅಷ್ಟೊಂದು ಇಷ್ಟ ಆಗಿರಲ್ಲ ಆ್ಯಪ್ ಯೂಸ್ ಮಾಡೋದ್ರಿಂದ. ಈ ಆ್ಯಪ್ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ಆ್ಯಪಿಂದ ಬ್ಯಾಕ್ಗ್ರೌಂಡ್ ಡಿಸೈನ್ನ ಮತ್ತು ನೀವು ಫೋಟೋನ ಸ್ಟೈಲಿಶ್ ಆಗಿ ಮಾಡ್ಕೋಬೋದು AI ಯೂಸ್ ಮಾಡಿಕೊಂಡು. ಹಾಗಾದರೆ ಈ ಆ್ಯಪ್ ಈ ಹೆಸರು ಏನು, ಹಾಗೆ ಈ ಆ್ಯಪ್ನ ಹೆಂಗೆ ಯೂಸ್ ಮಾಡೋದು ಅಂದರೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಿಮಗೆ ವೆಬ್ಸೈಟಲ್ಲೂ ಸಿಗುತ್ತೆ, ಹಾಗೆ ಪ್ಲೇಸ್ಟೋರಲ್ಲೂ ಸಿಗುತ್ತೆ. ಈ ವೆಬ್ಸೈಟಲ್ಲಿ ಬೈಬಲ್ AI ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಸರ್ಚ್ ಮಾಡ್ಬೋದು. ಹಾಗೆ ಪ್ಲೇಸ್ಟೋರಲ್ಲಿ ನಿಮಗೆ ಈ ಆ್ಯಪ್ ಹೆಸರು ಬಂದ್ಬಿಟ್ಟು ಸ್ವಿಚ್ ಲೈಟ್ AI ಅಂತ ನಿಮಗೆ ಆ್ಯಪ್ ಸಿಗುತ್ತೆ. ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು ಪ್ಲೇಸ್ಟೋರಲ್ಲಿ. ಈ ಆ್ಯಪ್ನ ನಿಮಗೆ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸ್ವಿಚ್ ಲೈಟ್ AI ಫೋಟೋ ಎಡಿಟರ್ ಅಂತ ಈ ಆ್ಯಪ್ ಹೆಸರು ಬಂದ್ಬಿಟ್ಟು. ಸ್ಟಾರ್ಟಿಂಗ್ ಏನೇ ಮಿಸ್ ಆದ್ರೂ ಈ ಥರ ನಮ್ಮ ಆ್ಯಪ್ ಈ ಥರ ಇದೆ ಆ ಥರ ಇದೆ ಅನ್ನೋದು ಆ್ಯಡ್ಸ್ ಮಿಸ್ ಆಗೋದೇ ಇಲ್ಲ. ಬಿಫೋರ್ ಆ್ಯಂಡ್ ಆಫ್ಟರ್ ಇಲ್ಲೇ ತೋರಿಸ್ತಿದೆ, ನೀವು ಇಲ್ಲೇ ಜಡ್ಜ್ ಮಾಡ್ಕೊಳ್ಳಿ ಆ್ಯಪ್ ಹೆಂಗಿದೆ ಅಂತ. ಹಾಗೆ ಇದೇನೇನೋ ಸಬ್ಸ್ಕ್ರಿಪ್ಷನ್ ಎಲ್ಲ ಕೇಳ್ತದೆ, ನಾವು ಹಾಕೋದಿಲ್ಲ, ಅವ್ರು ಬಿಡೋದು ಇಲ್ಲ, ಸ್ಕಿಪ್ ಮಾಡಿ ಅಷ್ಟೇ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಇಲ್ಲ ವಾಟ್ಸ್ ನ್ಯೂ ಅನ್ನೋದು ಏನೇನೋ ಕೊಟ್ಟಿರ್ತಾರೆ, ನಾವು ಓದಲ್ಲ. ಅದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಹಾಗೆ ಸ್ಟಾರ್ಟ್ ಫ್ರಮ್ ಫೋಟೋ ಅಂತ ಇರುತ್ತೆ. ನೋಡಿ ಇಲ್ಲಿ ಆ್ಯಪ್ ಓಪನ್ ಆಗಿದೆ. ಇಲ್ಲಿ ಟ್ರೆಂಡಿಂಗು ಇರೋದು ಮತ್ತೀಗ ಸ್ಟ್ರೀಟ್ ಏನೇನೋ ಒಂದೊಂದು ಬ್ಯಾಕ್ಗ್ರೌಂಡ್ ಡಿಸೈನ್ ಅನ್ನೋದು ಒಂದು ಬಂದಿದೆ. ನೀವು ಅದೆಲ್ಲ ಏನು ಫೋಟೋ ನಿಮ್ಗೆ ಬೇಕು ಅದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಆ್ಯಡ್ ಮಾಡಿ. ನಿಮಗೆ ಏನು ಫೋಟೋ ಆ್ಯಡ್ ಮಾಡಿರ್ತದೆ ಅದೇ ಕಟ್ ಮಾಡಿಕೊಂಡು ನಿಮಗೆ ಒಂದು ರೀತಿ ಬ್ಯಾಕ್ಗ್ರೌಂಡ್ ಡಿಸೈನ್ ಕೊಟ್ಟಿರುತ್ತೆ. ನಿಮಗೆಲ್ಲ ತೋರಿಸ್ತೀವಿ ನೋಡಿ, ಈ ಥರ ಎಲ್ಲ ಡಿಸೈನ್ಗಳು ನಿಮ್ಗೆ ಬಂದಿದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಚೆನ್ನಾಗಿರೋ ಫೋಟೋ ಎಲ್ಲ ಬಂದಿದೆ ನಿಮಗೆ. ಈ ಥರ ಚೆನ್ನಾಗಿರೋದು ಫೋಟೋ ಅಂತ ಎಲ್ಲ ಜಡ್ಜ್ ಮಾಡಿ ಯಾವುದೋ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೊಳ್ಳಿ. ಇವಾಗ ಒಂದು ಫೋಟೋ ನಿಮಗೆ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗಿಬಿಡುತ್ತೆ ಗ್ಯಾಲರಿಲಿ. ನೋಡಿ ಈ ಫೋಟೋ ಹೆಂಗೆ ಸೇವ್ ಆಗಿದೆ, ಕ್ಲಿಯರಿಟಿ ಏನು ಇದು ಚೆನ್ನಾಗಿದೆ. ಹಾಗೆ ಕಟ್ಔಟ್ ಎಲ್ಲ ಮಾಡಿಕೊಂಡು ಏನು ಆಬ್ಜೆಕ್ಟ್ ಇದೆ ಅದು ತೋರಿಸಿದೆ. ಈ ಫೋಟೋಗೆ ವಾಟರ್ ಮಾರ್ಕ್ ಬಂದಿದೆ, ಅದು ಎರೇಸ್ ಮಾಡೋದು ಹೆಂಗೆ ಅಂದರೆ ಸ್ನ್ಯಾಪ್ಸೀಡ್ ಅನ್ನೋದು ಒಂದು ಗೂಗಲ್ ಅಪ್ಲಿಕೇಶನ್ ಇದೆ, ಅದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋಸ್ ಎಡಿಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಟೂಲ್ಸ್ ಅನ್ನೋದು ಇರುತ್ತೆ, ಆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಾಗೆ ಎಷ್ಟೊಂದು ಆಪ್ಷನ್ ಇರುತ್ತೆ, ಅದು ತಿಳಿಸ್ಕೊಡ್ತೀನಿ ಎಷ್ಟೋ ವಿಡಿಯೋದಲ್ಲಿ. ಇಲ್ಲಿ ಹೇಲಿಂಗ್ ಅನ್ನೋದು ಇರುತ್ತೆ, ಆ ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿ ವಾಟರ್ ಮಾರ್ಕ್ ಇದೆ ಅಲ್ಲಿ ಸ್ವೈಪ್ ಮಾಡಿ ಅಷ್ಟೇ, ಎರೇಸ್ ಮಾಡಿ. ನಿಮಗೆ ಏನು ವಾಟರ್ ಮಾರ್ಕ್ ಇಲ್ದಿರುತ್ತೆ ನಿಮ್ಗೆ ಇಮೇಜ್ನ ಸೇವ್ ಮಾಡಿಕೊಡುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಪ್ಯೂರ್ HD ಕ್ವಾಲಿಟಿ ಇಮೇಜು ಬರುತ್ತೆ, ಹಾಗೆ ನಿಮಗೆ ವಾಟರ್ ಮಾರ್ಕು ಎರೇಸ್ ಆಗಿರುತ್ತೆ. ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಏನಂತೀರಾ? ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಇದೇ ಥರ ಟೆಕ್ನಾಲಜಿ ವಿಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.